ಸರ್ ಇಂದಿರಾ ಅನ್ನೋದು ಒಂದು ಫೀಮೇಲ್ ಓರಿಯೆಂಟೆಡ್ ಮೂವಿ ಮೇಲೆ ಒಂದು ಕತೆ ಮಾಡಿದ್ದೀವಿ. ಸೊ ಅದು ಜನ್ರೇಷನ್ ಝೆಡ್ ಅಂತಂದರೆ ಒಂದು ಕಮ್ಯುನಿಟಿ ಇದೆ, ಒಂದು 13ಇಂದ 28 ಇಯರ್ಸ್ ಅವ್ರ ಮೇಲೆ ಒಂದು ಕ್ಯಾರೆಕ್ಟರ್, ಒಂದು ಫೀಮೇಲ್ ಕ್ಯಾರೆಕ್ಟರ್ನ ಇಟ್ಕೊಂಡು ಒಂದು ಕತೆ ಮಾಡಿದ್ದೀವಿ. ಅದು ಒಂದು ಸಾಮಾಜಿಕ ಕಾಮಿಡಿ ಮತ್ತು ಮೆಸೇಜ್ ಓರಿಯೆಂಟೆಡ್, ಇದನ್ನೆಲ್ಲ ಒಂದು ಇಟ್ಕೊಂಡು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಥರ ಒಂದು ಚಿತ್ರ ಮಾಡಬೇಕು ಅಂತೇಳಿ ಇವತ್ತೊಂದು ಟೈಟಲ್ ಪೋಸ್ಟನ್ನು ಲಾಂಚ್ ಮಾಡಿದ್ವಿ ಸರ್. ಓಕೆ ಸರ್, ಇದೇನು ಕಾಲ್ಪನಿಕ ಕಥೆ ಆಗಿರುತ್ತಾ ಹೇಗೆ? ಇಲ್ಲ ಸರ್, ಇದು ಕಾಲ್ಪನಿಕ ಅನ್ನೋದಕ್ಕಿಂತ ಈಗ ದಿನನಿತ್ಯದಲ್ಲಿ ಏನು ನಡೀತಾ ಇದೆ ಜನ್ರೇಷನಲ್ಲಿ ಅನ್ನೋದನ್ನು ಕೆಲವು ಪಾಯಿಂಟ್ಸ್ನ ಇಟ್ಕೊಂಡು ಆ ಪಾಯಿಂಟ್ಸ್ ಮೇಲೆ ಒಂದು ಕತೆ ಮಾಡಿದ್ದೀವಿ. ಅದು ಎಲ್ಲೂ ಆಡಿಯನ್ಸ್ಗೆ ಬೋರ್ ಆಗಬಾರ್ದು ಅನ್ನೋ ಥರ ಒಂದು ಕಡೆ, ಇನ್ನೊಂದು ಕಡೆ ಜನ್ರೇಷನ್ ಎಷ್ಟು ಸ್ಪೀಡ್ ಇದೆ ಅನ್ನೋದು ಒಂದು ಕಡೆ, ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಮೆಸೇಜ್ ಕೊಡೋಂಥ ಒಂದು ಪ್ರಯತ್ನನ ಮಾಡ್ತಾ ಇದ್ದೀವಿ ಸರ್. ಈಗ ಜನ್ಸಿ ಬಂದ್ಬಿಟ್ಟು ನೇಪಾಳದಲ್ಲಿ, ಬಾಂಗ್ಲಾದಲ್ಲಿ ಈ ರೀಸೆಂಟಾಗಿ ಇರಾನ್ನೆಲ್ಲ ಇಶ್ಯೂ ಆಗ್ತಿದೆ. ಈ ಕಾನ್ಸೆಪ್ಟ್ ಇಟ್ಕೊಂಡು ಏನಾದರೂ ಮಾಡ್ತಿದ್ದೀರಾ? ಸರ್ ಅಫ್ಕೋರ್ಸ್ ಜೆನ್ ಝಿ ಅಂತ ಅಂದಾಗ ಅದು ನೇಪಾಳ ಇರ್ಬೋದು, ಇಂಡಿಯಾ ಇರ್ಬೋದು, ಎಲ್ಲದು ಬಿಲಾಂಗ್ ಆಗುತ್ತೆ. ಸೊ ಅಲ್ಲಿರೋ ಜೆನ್ ಝಿ ಯಾವ ಥರ ಬಿಹೇವ್ ಮಾಡ್ತಾರೆ, ಇಲ್ಲಿರೋ ಜೆನ್ ಝಿ ಯಾವ ಥರ ಬಿಹೇವ್ ಮಾಡ್ತಾರೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ಇದು ನಾವು ಕಂಪ್ಲೀಟಾಗಿ ಬೆಂಗಳೂರು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ಸರ್. ಬೆಂಗಳೂರಲ್ಲಿ ಈಗಿನ ಜನ್ರೇಷನ್ ಯಾವ ಥರ ಇದೆ, ಇಲ್ಲಿರೋ ಜನ್ರೇಷನ್ ಝಿ ಯಾವ ಥರ ಇದೆ. ಸೊ ಅದು ಕೂಡ ಎಲ್ಲೋ ಒಂದು ಕೆಲವು ಪಾಯಿಂಟ್ಸ್ ನಾವು ಇದರಲ್ಲಿ ತೋರಿಸೋಂಥ ಒಂದು ಪ್ರಯತ್ನ ಮಾಡ್ಬೋದು ಸರ್, ಒಳ್ಳೆ ವಿಚಾರಗಳನ್ನ. ಲೈವ್ ಟಚ್ ಏನಾದರೂ ಇದೆಯಾ? ಇಲ್ಲ ಸರ್, ಲೈವ್ ಟಚ್ ಅದು ತೊಗೊಳಕ್ಕೆ ಹೋಗ್ತಿಲ್ಲ. ಯಾಕಂದರೆ ಅದೇನೇ ತೊಗೊಳಕ್ಕೆ ಹೋದ್ರೂ ಅದು ಸಮಸ್ಯೆಗಳು ಇದಾಗುತ್ತೆ. ಸೊ ಹಾಗಾಗಿ ಇದು ನಾವು ನಮ್ಮದೇ ಓನ್ ಕ್ರಿಯೇಟಿವಿಟಿಲಿ ನಾವು ಮಾಡ್ತಾಯಿದ್ದೀವಿ ಸರ್. ಆಮೇಲೆ ಫುಲ್ ಆರ್ಟಿಸ್ಟ್ ಇದ್ದಾರೆ, ಅಲ್ಲ ಗ್ರಾಫಿಕ್ ಮಿಕ್ಸ್ ಇದೆಯಾ? ಸರ್ ಗ್ರಾಫಿಕ್ಸು ಇದೆ, ಆರ್ಟಿಸ್ಟ್ 100% ಆರ್ಟಿಸ್ಟ್ಗಳಿರ್ತಾರೆ. ಸೊ ಫೀಮೇಲ್ ಓರಿಯೆಂಟೆಡ್ ಇರೋದ್ರಿಂದ ಇವರು ಕೂಡ ಮೇಲ್ ಡಾಮಿನೇಟಿಂಗ್ ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದಾರೆ. ಸೊ ಫೀಮೇಲ್ ಓರಿಯೆಂಟೆಡ್ ಇರೋದ್ರಿಂದ ನಾವು ಸ್ವಲ್ಪ ಟೈಮ್ ತೊಗೊಂಡು ನೀಟಾಗಿ ಅದನ್ನು ಮಾಡ್ತಾಯಿದ್ದೀವಿ ಸರ್. ಯಾರ್ಯಾರು ಇರ್ತಾರೆ ಸರ್ ತಾರಾ ಬಳಗ? ಸರ್ ತಾರಾ ಬಳಗದಲ್ಲಿ ನಾವು ಮೇಯ್ನ್ ಕನ್ನಡ ಇಂಡಸ್ಟ್ರಿಯಿಂದನೇ ಇದು ಮಾಡ್ಕೋತಾ ಇದ್ದೀವಿ. ಯಾಕಂದರೆ ನಮ್ದು ಇನ್ನೂ ಡೇಟ್ ಅವರು ಸೈನ್ ಮಾಡಿಲ್ದಿರೋ ಕಾರಣ ನಾವು ಅದು ರಿವೀಲ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇನ್ನೊಂದು 1 or 2 ಮಂತ್ಸಲ್ಲಿ ಮುಹೂರ್ತಕ್ಕೆ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಆ ಟೈಮಲ್ಲಿ ಪ್ರತಿಯೊಂದನ್ನು ನಾವು ಎಲ್ಲೆಲ್ಲಿ ಶೂಟ್ ಇರುತ್ತೆ ಸರ್? ಸರ್ ಚಿತ್ರ ಬಂದು ಕಂಪ್ಲೀಟಾಗಿ ಬ್ಯಾಂಗ್ಳೂರು ಬೇಸ್ ಮೇಲೇ. ಸಾಂಗ್ಸ್ ವಿಚಾರ ಬಂದಾಗ ಎಲ್ಲಾದರೂ ಅಕ್ಕಪಕ್ಕದಲ್ಲಿ ಮಾಡೋಂಥ ಇರುತ್ತೆ, ಆದರೆ ಕಂಟೆಂಟ್ ಬಂದು ಕಂಪ್ಲೀಟ್ ಬ್ಯಾಂಗ್ಳೂರು ಎನ್ವಿರಾನ್ಮೆಂಟ್ ಮೇಲೆ ಇದೆ. ಸೊ ಇಲ್ಲಿ ನಿಜವಾದ ಬ್ಯಾಂಗ್ಳೂರು ಹೆಂಗಿದೆ ಅದ್ರ ಮೇಲೆ ಫೋಕಸ್ ಮಾಡಿದ್ದೀವಿ. ಬ್ಯಾಂಗ್ಳೂರು ಯಾವುದೇ ಫಾರಿನ್ ಕಂಟ್ರಿಗಿನ ಕಮ್ಮಿ ಇಲ್ಲ ಅನ್ನೋದನ್ನು ತೋರಿಸ್ಬೇಕು ಅನ್ನೋದನ್ನು ಒಂದು ಮೈಂಡಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀವಿ ಸರ್. ಸರ್ ಈಗ ಹೊಸಬ್ರು ಚಿತ್ರ ಅಂದಾಗ ಆ್ಯಕ್ಚುಲಿ ಥಿಯೇಟ್ರು ಸಿಗೋದು ಕಷ್ಟ. ಅದು ಅಂಥ ಟೈಮಲ್ಲಿ ಎಷ್ಟು ಜನ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಸಪೋರ್ಟ್ ಇದೆ? ನಿಮ್ಮ ಫಿಲಮಿಗೆ ಆ ಥರ ಆರ್ಟಿಸ್ಟ್ಗಳು ಸಪೋರ್ಟ್ ಇದೆಯಾ? ಸರ್ ಅಫ್ಕೋರ್ಸ್ ಸರ್, ಈಗ ವಾಣಿಜ್ಯ ಮಂಡಳಿಯಿಂದ ಇವತ್ತೆಲ್ಲ ಬಂದು ನಮಗೆ ಪ್ರೋತ್ಸಾಹ ಮಾಡಿದ್ರು. ಆಲ್ಮೋಸ್ಟ್ ನಾವು ಕೂಡ ಅದನ್ನು ನೆಗ್ಲೆಕ್ಟ್ ಮಾಡಿದಿರ ಯಾರನ್ನಾದರೂ ಅಪ್ರೋಚ್ ಮಾಡಿ ಅದನ್ನು ಮುಂದೆ ಹೋಗೋಂಥ ಪ್ಲ್ಯಾನನ್ನು ಮಾಡೇ ಮಾಡ್ತೀವಿ. ಸೊ ಯಾಕೆ ಯಾವುದನ್ನು ಕಡೆಗಣಿಸಂಗಿಲ್ಲ, ಒಂದು ಚಿತ್ರ ಅಂದಾಗ ಎಲ್ಲನೂ ನಾವು ತೊಗೋಬೇಕಾಗತ್ತೆ. ಸೊ ಹಂಗಿದ್ದಾಗ 100% ಸಪೋರ್ಟ್ಗೆ ಹೋಗ್ತೀವಿ, ನೋಡಬೇಕು. ಸರ್ ಇದು ಫಸ್ಟ್ ಚಿತ್ರನ ಇಲ್ಲ ಮುಂಚೆ ಏನಾದರೂ ಮಾಡಿದ್ದೀರಾ ಸರ್? ಸರ್ ಮುಂಚೆ ಅಂದರೆ ರಾವೆನ್ ಅಂತ ಒಂದು ಚಿತ್ರ ನಾವು ನಮ್ಮ ಸ್ನೇಹಿತರು ಮಾಡ್ತಾರೆ. ಅದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಆಗಿ ಏನೇನು ನಡೀತಾ ಇದೆ ಏನಿಲ್ಲ ಅನ್ನೋದು ತಿಳ್ಕೊಂಡು ಅಲ್ಲಿ ಇವರು ಪರಿಚಯ ಆಗುತ್ತೆ. ಇವರು ಇರ್ಬೋದು, ನಮ್ಮ ಲೀಲಾ ಮೋಹನ್ ಸರ್ ಇರ್ಬೋದು, ಅಥವಾ ದೇವಯ್ಯ ಸರ್ ಇರ್ಬೋದು, ಇವರೆಲ್ಲರೂ ಅಲ್ಲಿ ಪರಿಚಯ ಆಗ್ತಾರೆ. ವೇದವ್ರು ಕೂಡ ಅಲ್ಲೇ ಪರಿಚಯ ಆಗ್ತಾರೆ. ವೇದವ್ರದ್ದು ವರ್ಕ್ನ ನಾವು ಭಾಳ ಹತ್ತಿರದಿಂದ ನೋಡಿದಾಗ ನಮ್ಮ ಅವ್ರ ವರ್ಕಲ್ಲಿ ಭಾಳ ಇಂಪ್ರೆಸ್ ಆಗ್ತೀವಿ. ಸೊ ಹಾಗಾಗಿ ಇವರಿಂದ ನಾವು ವರ್ಕ್ ತೆಗಿಬೋದು ಅನ್ನೋದ್ರ ಮೇಲೆ ಇವ್ರ ಜೊತೆ ಚರ್ಚೆ ಮಾಡಿ ಒಂದು ಕಂಟೆಂಟನ್ನು ಮಾತಾಡಿಕೊಂಡು ಸೊ ಒಂದು ಕಥೆನ ಬುಕ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ ಸರ್, ನೆಕ್ಸ್ಟ್ ಸರ್ ಹೇಳಿ, ಚಿತ್ರದಲ್ಲಿ ನಿಮ್ಮ ಪಾತ್ರ ಏನು ಸರ್? ಪಾತ್ರ ನಿರ್ದೇಶಕನ ಪಾತ್ರ, ಡೈರೆಕ್ಟರು. ಅಂದರೆ ಎಷ್ಟು ದಿನ ತೊಗೊಂಡ್ರಿ ಸರ್ ಸ್ಕ್ರಿಪ್ಟ್ ರೆಡಿ ಮಾಡೋಕ್ಕೆ? ಈ ಕಾನ್ಸೆಪ್ಟ್ ಹೆಂಗೆ ಬಂತು ನಿಮಗೆ? ಸರ್ ಈಗಿಂದು ಜನ್ರೇಷನ್ಸ್ ಹೇಗಿದೆ, ಆಚೆ ಕಡೆ ಈಗ ಕೋರ್ ಬೆಂಗಳೂರಲ್ಲಿ ಇವಾಗ ಬೆಂಗಳೂರಿಂದ ಆಚೆ ಹೋದರೆ ನಿಮಗೆ ಅಷ್ಟು ಜನ್ಸಿ, ಇವ ಸಿಟಿ ಒಳಗಡೆ ಹೇಗಿದ್ದಾರೆ ಜನ, ಆಚೆ ಕಡೆ ಹೇಗಿದ್ದಾರೆ ಜನ, ಮೇಯ್ನಾಗಿ ಫಿಮೇಲ್ ಓರಿಯೆಂಟೆಡ್ ಆಗಿರೋದ್ರಿಂದ ಸಿನಿಮಾ ಇಲ್ಲಿ ಕೋರ್ ಬೆಂಗಳೂರು ಸಿನಿಮಾ ನೀವು ನೋಡಿರ್ತೀರ. MG ರೋಡ್ ಆಗಿರ್ಬೋದು, ಬ್ರಿಗೇಡ್ ರೋಡ್ ಆಗಿರ್ಬೋದು, ನೀವು ನೋಡಿದ್ದೀರ. ನ್ಯೂ ಇಯರಲ್ಲೆಲ್ಲ ಹೆಂಗಿರುತ್ತೆ ಓಕೆನಾ. ಬಟ್ ಆಚೆ ಕಡೆ ನೀವು ನೋಡಿ, ಬೆಂಗಳೂರಿಂದ ಆಚೆ ಕಡೆ ನೋಡಿ ಫಿಮೇಲ್ಸ್ ಹೇಗಿರ್ತಾರೆ ಅಂತ ಅಂದ್ಬಿಟ್ಟು, ಅದು ಏನು ಅವರು ಆ ಏಜ್ ಗ್ಯಾಪ್ಸು ನಿಮಗೆ ಜನ್ರೇಷನ್ ಹೇಗೆ ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು ಈ ಸಿನಿಮಾ ಥ್ರೂ ಒಂದು ಮೆಸೇಜ್ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಸರ್ ಸಿನಿಮಾ ಫೀಮೇಲ್ ಓರಿಯೆಂಟೆಡ್ ಅನ್ನೋದ್ರಿಂದ ಫೀಮೇಲ್ ಕ್ಯಾರೆಕ್ಟರ್ ರಗಡ್ ಆಗಿರುತ್ತೆ, ಲೈಕ್ ಸಾಫ್ಟ್ ನೇಚರ್, ಅದು ನೀವು ಸಿನಿಮಾನಲ್ಲಿ ನೋಡಿ ಅದು ಬೇರೆ ಥರನೇ ಇರುತ್ತೆ. ನೀವು ಜೆನ್ಸಿ ಹುಡುಗಿರು ನೀವು ನೋಡಿರ್ತೀರಲ್ಲ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಕ್ಯಾರೆಕ್ಟರ್, ಅದು ನೀವು ಸಿನಿಮಾನಲ್ಲಿ ಇದು ನೋಡಿ ಸರ್. ಆ್ಯಕ್ಚುಲಿ ಇದು ಒಂದು ಕೇಳಿಸುತ್ತಲ್ಲ ಸರ್, ಇದರಿಂದ ಫೀಮೇಲ್ ಓರಿಯೆಂಟೆಡ್ ಅನ್ನೋದು ತುಂಬ ಇಂಪಾರ್ಟೆಂಟು. ಅದು ಒಂದು ಲೇಡಿ ಮೇಲೇ ಕತೆ ಹೋಗುತ್ತೆ.
ಆದರೆ ಒಂದು ಫಿಯರ್ಲೆಸ್, ಒಂದು ಭಯ ಇಲ್ದಿರೋ ಹುಡುಗಿ ಹೊರಗೆ ಬಂದಾಗ ಅವಳು ಯಾವ ರೀತಿ ಬಿಹೇವ್ ಮಾಡ್ತಾಳೆ, ಏನು ಬೇಕಾದ್ರೂ ಮಾಡ್ತಾಳೆ ಅನ್ನೋದ್ರ ಮೇಲೆ ಇಷ್ಟೇ ಕತೆ ಮೇಲೆ ನಾವು ಒಂದು ಲೈನಲ್ಲಿ ಹೇಳ್ಬೋದು. ಸರ್ ರೀಸೆಂಟಾಗಿ ಕೇರಳದಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು, ಒಂದು ವಿಡಿಯೋ ವೈರಲ್ ಆಗಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಆ ಥರ ಏನಾದರೂ ಇಲ್ಲ ಸರ್, ರಿಯಲ್ ಇನ್ಸಿಡೆಂಟ್ ಯಾವುದಕ್ಕೂ ಇದು ಸಿನಿಮಾ ಇದು ಟ್ರೂ ಬೇಸ್ ಮೇಲೆ ಯಾವುದು ಹೋಗ್ತಾ True ಇಲ್ಲ. base ಮೇಲೆ ಯಾವ್ದು ಆದರೆ ಇಲ್ಲಿ ಏನು ನಡೀತಾ ಇದೆ ಆ ವಿಚಾರಗಳನ್ನ ಮೈಂಡಲ್ಲಿ ಇಟ್ಕೊಂಡು ಒಂದು ಹುಡುಗಿ ಮೇಲೆ ಒಂದು ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಿಕೊಂಡು ನಾವು ಹೋಗಿದ್ದೀವಿ ಸರ್. ಒಂದು ಫಿಯರ್ಲೆಸ್ ಹುಡುಗಿ ಬಂದರೆ ಹೆಂಗೆ ಬರ್ತಾಳೆ ಅನ್ನೋದನ್ನು ಕಂಟೆಂಟ್ ಮಾಡಿದ್ದೀವಿ ಸಾಂಗ್ ಇದೆಯಾ ಸರ್? ಎಷ್ಟು ಸಾಂಗ್ ಇದೆ ಸರ್. ಒಂದು 3 ಸಾಂಗ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, 3 ಸಾಂಗ್ಸು. ಆ್ಯಕ್ಷನ್ಸ್ ಏನಾದ್ರು ಪ್ಲ್ಯಾನ್ ಮಾಡಿದ್ದೀರಾ? 2 ಆ್ಯಕ್ಷನ್ಸ್ ಇರುತ್ತೆ ಸರ್. ಮ್ಯೂಸಿಕ್ ಎಲ್ಲ ಯಾವ್ದು? ಅದೇ ಸರ್, ಅದು ಒಂದು ಸ್ವಲ್ಪ ಅಗ್ರಿಮೆಂಟ್ಸ್ ಒಂದು ಸ್ವಲ್ಪ ಸೈನ್ ಆಗೋದಿದೆ, ಅದಾಗಿದ್ದಾದ್ಮೇಲೆ ಎಲ್ಲ ರಿವೀಲ್ ಮಾಡ್ತೀವಿ ಟೆಕ್ನಿಷಿಯನ್ಸ್. ಮಾಡಬೇಕು ಅಂತ ನೀವು ಅನ್ಕೊಂಡಿದ್ದೀರಾ? ಇಲ್ಲ ಸರ್, ಈಗ ಏನಂದರೆ ಈಗ ನಾವು ಎಲ್ಲರ ಹತ್ರನೂ ಹೋಗಿರ್ತೀವಿ, ಅವ್ರ ಹೆಸರುಗಳೆಲ್ಲ ಹೇಳೋಕ್ಕಾಗಲ್ಲ. ಬಟ್ ನಿಮ್ಮ ಮೈಂಡಲ್ಲಿ ಒಂದಿರುತ್ತಲ್ಲ, ಇವ್ರ ಹತ್ರ ಮಾಡಿಸ್ಬೇಕು ಅನ್ನೋದು. ಇಲ್ಲ, ನಾನು ಯಾಕಂದರೆ ಹೊಸಬ್ರು ನಾವು ಹುಡುಕಿದ್ದೀವಿ ಸರ್. ಯಾಕಂದರೆ ಈಗ ರೀಸೆಂಟಾಗಿ ನಾವು ಒಂದು ಸಾಂಗ್ ಮಾಡಿದ್ವಿ, ಆಲ್ಬಮ್ ಸಾಂಗ್ ಮಾಡಿದ್ವಿ. ಅದರಲ್ಲೂ ಮ್ಯಾಡ್ಡಿ ಅಂತ ನ್ಯೂಲಿ ಕಮರ್ ಅವರು ಹೊಸ್ದಾಗಿ ಬಂದಿರೋಂಥವ್ರು ಒಳ್ಳೆ ಔಟ್ಪುಟ್ ಕೊಟ್ಟರು ಸರ್ ನಮಗೆ. ಅವ್ರು ಕೊಟ್ಟಿದ್ದ ವರ್ಕಲ್ಲೂ ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ನಮ್ಗೆ ಏನು ಅನ್ಕೊತಾ ಇದ್ದೀವಿ ಅಂದರೆ, ನಮ್ಗೆ ಯಾರೇ ಸಿಕ್ಕಿದ್ರು ನಮ್ಗೆ ಯಾವ ಥರ ಬೇಕು ಔಟ್ಪುಟ್ ಆ ಥರ ಕೊಡೋರು ನಮ್ಗೆ ಯಾರು ಮ್ಯಾಚ್ ಆಗ್ತಾರೆ ಅಂಥವ್ರನ್ನೇ ಹುಡುಕ್ತಾ ಇದ್ದೀವಿ ಸರ್. ಇಲ್ಲಿ ಎಕ್ಸ್ಪೀರಿಯೆನ್ಸು ಮತ್ತು ನ್ಯೂ ಕಮರು ಅನ್ನೋದಕ್ಕಿಂತ ನಾವೊಂದು ಔಟ್ಪುಟ್ ನೋಡ್ತಾ ಇದ್ದೀವಿ. ಅದು ನಮಗೆ ಈಗ ಏನಾಗುತ್ತೆ ಸರ್, ಈಗ ಅವರು ಕೆಲವರು ಸೀನಿಯರ್ಸ್ ಇರ್ತಾರೆ, ನಾವು ಭಾಳ ಜೂನಿಯರ್ಸ್ ಇರ್ತೀವಿ. ನಮ್ಮ ಮಾತು ಅವ್ರಿಗೆ ಹೋಗದೇ ಇರ್ಬೋದು, ಇಲ್ಲ ಅವ್ರ ಮಾತೆ ನಮ್ಗೆ ಹೋಗದೇ ಇರ್ಬೋದು. ನಮಗೆ ಕತೆಗೆ ಹೆಂಗೆ ತೂಕೊಂಡು ಹೋಗುತ್ತೆ ಅನ್ನೋದು ನೋಡಿ. ಈಗ ಒಂದು ಇದು ಒಬ್ಬರು ನಾರ್ಮಲ್ ಮ್ಯೂಸಿಕ್ ಡೈರೆಕ್ಟರ್ನ ಇಟ್ಕೊಂಡು ಈ ಮ್ಯೂಸಿಕ್ ಔಟ್ಪುಟ್ ತೆಗ್ದಿದ್ದೀವಿ ನಾವು. ಸೊ ಅದೇ ರೀತಿಲಿ ನಾವು ಇದುವರೆಗೂ ನಾವು ಇಂಥವರೇ ಬೇಕು ಅಂಥವರೇ ಬೇಕು ಅಂತಲ್ಲ, ನಮ್ಮ ಕಂಟೆಂಟ್ಗೆ ಯಾರು ಸೆಟ್ ಆಗ್ತಾರೆ ಅದ್ರ ಮೇಲೆ ಹೋಗ್ತೀವಿ ಸರ್. ಸರ್ ಲವ್ ಸ್ಟೋರಿ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮಲ್ಲಿ? ಸರ್ ಎಲ್ಲ ಮಿಕ್ಸ್ಚರ್, ಎಲ್ಲ ಇರುತ್ತೆ ಸಿನಿಮಾನಲ್ಲಿ. ಏನಾಗುತ್ತೆ ಲವ್, ಎಲ್ಲದೂ ಕಾಮಿಡಿ, content ಇಲ್ಲ. ಎವ್ರಿಥಿಂಗ್, ಕರ್ತವ್ಯ ಅದೇ. ಕಂಪ್ಲೀಟ್ ಪಿಕ್ಚರ್ ಸರ್. ನಾನು ಹೇಳ್ಬೋದು ಎಂಟರ್ಟೈನ್ಮೆಂಟ್ ಸರ್, ಪ್ಯೂರ್ ಎಂಟರ್ಟೈನ್ಮೆಂಟ್. ಸರ್ ಈಗ ಏನಿದೆ ಜನ್ಜಿ ಅಂದ ತಕ್ಷಣ ಲವ್ಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ ಜಾಸ್ತಿ. ಸರ್ ಇನ್ನೊಂದು ನಿಮ್ಗೆ ಲವ್ಗಿಂತ ಒಂದು ಸ್ಟೆಪ್ ಜಾಸ್ತಿ ಇರುತ್ತೆ ಸರ್. ಸಿನಿಮಾ ಲವ್ ಅನ್ನೋ ಕಾನ್ಸೆಪ್ಟೇ ಕಮ್ಮಿ ಇರುತ್ತೆ ಸರ್. ಇಲ್ಲಿ ಮೆಚುರಿಟಿ ಜಾಸ್ತಿ ಇರುತ್ತೆ. ಸೊ ಆ ಥರ ಜಂಜಿ ಹುಡುಗಿರು ಇಟ್ಸ್ ನಾಟ್ ಲೈಕ್ ಸರ್ ಜಂಜಿ ಹುಡುಗಿರು ಅನ್ನೋದು ಬರೋದಿಲ್ಲ. ಒಂದು ಪರ್ಟಿಕ್ಯುಲರ್ ಹುಡುಗಿ ಮೇಲೆ, ನಾನು ಜಂಜಿಲಿರೋರೆಲ್ಲ ಹಿಂಗೆ ಇರ್ತಾರೆ ಅಂತಲ್ಲ. ಸೊ ಜಂಜಿನಲ್ಲಿರೋ ಒಂದು ಕ್ಯಾಟಗರಿ, ಒಂದು ಗರ್ಲ್ ಹೆಂಗಿರ್ತಾಳೆ ಅನ್ನೋದ್ರ ಮೇಲೆ ಕತೆ ಸರ್. ಜಂಜಿಲಿರೋರೆಲ್ಲ ಹಿಂಗೆ ಇರ್ತಾರೆ. ಮೇನ್ ಕ್ಯಾರೆಕ್ಟರ್ಗೆ ಹಾಂ ಸರ್. ಆಗ್ಲೇ ಹಳಬ್ರು ಹೀರೋಯಿನ್ ತಗೊಂತಿದ್ರೆ ಇಲ್ಲ ಹೊಸಬ್ರು ನೋಡ್ತಾ ಇದ್ದಾರೆ? ಸರ್ ಏನಂದರೆ, ಈಗ ನಾವು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಅದನ್ನು ಪ್ರೆಸ್ ಮಾಡ್ತಾ ಇದ್ದೀವಿ ಜಂಜಿ ಅಂತ. ನಮ್ಮ ನೆಕ್ಸ್ಟ್ ಕ್ವಶನ್ ಬರೋದೇ ನೀವು ಸೆಲೆಕ್ಟ್ ಮಾಡಿರೋ ಹೀರೋಯಿನ್ ಏಜ್ ಎಷ್ಟು ಅಂತ ಬರ್ತದೆ. ಸೊ ಹಂಗಾದಾಗ ನಾವು ಕತೆಗೆ ಮ್ಯಾಚ್ ಆಗೋ ಥರ ಆರ್ಟಿಸ್ಟ್ನ ಹುಡುಕ್ತಾ ಇದ್ದೀವಿ ಸರ್. ಎಕ್ಸ್ಪೀರಿಯನ್ಸ್ಡ್ ಇದ್ದರೆ ಒಳ್ಳೇದು. ಯಾಕಂದರೆ ಇದು ತುಂಬ ಒಂಥರ ಆ್ಯಟಿಟ್ಯೂಡ್ ಇರೋಂಥದ್ದು, ಸ್ಟೈಲಿಶ್ ಇರೋಂಥದ್ದು, ಎಕ್ಸ್ಪ್ರೆಷನ್ಸ್ ಭಾಳ ಇಂಪಾರ್ಟೆಂಟು. ಸೊ ಹಾಗಾಗಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದರೆ ಒಳ್ಳೆಯದು. ಹೊಸಬ್ರಲ್ಲೇ ಅದು ಕಾಣಿಸಿದ್ರೆ ಡೆಫಿನೆಟಾಗಿ ಅವ್ರನ್ನೂ ತೊಗೋತೀವಿ ಸರ್. ಪೋಸ್ಟ್ ಡಿಸೈನ್ ನೋಡಿದ್ರೆ ಜಾಸ್ತಿ ಸೋಷಿಯಲ್ ಮೀಡಿಯಾ, ಫೋನು ಅದ್ರ ಮೇಲೆ ಇದೆ. ಹೌದು ಸರ್, ಜೆನ್ಜಿ ಅಂತಂದ್ರೆ ಓಡ್ತಿರೋದೇ ಅಲ್ಲ, ಎಲ್ಲವೂ ಸರ್ ಈಗ Hacking, ಆ ಟೈಪ್ ಏನಾರ ಹ್ಯಾಕಿಂಗ್ ಇಲ್ಲ ಸರ್. ಆ್ಯಪ್ಸು ಎಷ್ಟು ಸ್ಪೀಡ್ ಇದೆ, ಆ್ಯಪ್ಸು ಎಷ್ಟು ಬೇಗ ಜನಕ್ಕೆ ರೀಚ್ ಆಗುತ್ತೆ ಅನ್ನೋದ್ರ ಮೇಲೆ ಸುಮ್ಮನೆ ಅದೊಂದು ಸ್ಮಾಲ್ ಕಂಟೆಂಟ್ ಸರ್. ಮೆಸೇಜ್ ಏನಾರು ಇದೆಯಾ ಸರ್ ಇದರಲ್ಲಿ? 100% ಇದೆ ಸರ್, 100% ಇದೆ. ಅದ್ರ ಜೊತೆಗೆ ಸರ್ ಈಗ ಲೈಕ್ ಉಡ್ತಾ ಪಂಜಾಬ್ ರಿಲೇಟೆಡ್ ಅಂದರೆ ಆ ಥರ ಕಾನ್ಸೆಪ್ಟ್ ಇಲ್ಲಿ ಆ್ಯಡ್ ಆಗುತ್ತೆ, ಅದು ಪಾಯಿಂಟ್ ಬರುತ್ತಾ ಸರ್ ಇದು ಬಂದ್ಬಿಟ್ಟು ನಿಮಗೆ ಏನು ಹೇಳಿದ್ರು ರಿವೀಲ್ ಆಗ್ಬಿಡುತ್ತೆ ಸರ್. ನಮ್ಗೆ ಅದು ಕಂಟೆಂಟ್ ಉಡ್ತಾ ಪಂಜಾಬ್ ಅಂತ ಮೂವಿ ಇದೆ. ಡ್ರಗ್ಸ್ ಬೆಂಗಳೂರು ಆಲ್ರೆಡಿ ಒಂದು ಲೆವೆಲ್ ಇದೆ, ಮಂಗಳೂರು ಹಂಗೆ ಇದೆ ಅಂದರೆ ಆಲ್ರೆಡಿ ಸರ್ ನಡೀತಿದೆ. ಇಲ್ಲಿ ನೋಡಿ, ಆ ಕಾನ್ಸೆಪ್ಟ್ ಬರುತ್ತಾ ಅದರಲ್ಲಿ? ಎವ್ರಿಥಿಂಗ್ ವಿಲ್ ಬಿ ಇನ್ಕ್ಲೂಡೆಡ್ ಸರ್. ಏನಕ್ಕೆ ಅಂತಂದರೆ ಯಾವ ಥರ ಇದೆ, ಯಾವ ಥರ ಇರಬೇಕು ಅನ್ನೋದು ಸಿನಿಮಾ ಇದು. ಆದರೆ ಎಲ್ಲವೂ ಸರ್ ಎಲ್ಲೂ ಫನ್ ಬೇಸ್ ಆಗಿ ಹೋಗುತ್ತೆ, ಅವ್ರಿಗೆ Entertainment ಸೀರಿಯಸ್ ಇಲ್ಲ, ಇರುತ್ತೆ, ಎಂಟರ್ಟೈನ್ಮೆಂಟ್ ಥರನೇ ಹೋಗುತ್ತೆ ಅಲ್ಲ. ಅಂದ್ರೆ ಜಂಜಿಗೆ ಬೇಕಾದಂತ ಮಸಾಲೆ ಸಿಗೋದು ಎಲ್ಲ ಇದೆ ಸರ್. ನೆಕ್ಸ್ಟ್ ಶಿಫ್ಟ್ ಆಗ್ಬಿಡಿ ಅಲ್ಲ ನಾವು ನಿಮ್ದು ಆಗಿದಲ್ಲ ಅವ್ರು ಮಾತಾಡ್ತಾರೆ, ಅಲ್ಲಿ ಕುತ್ಕೊಂಡಿದ್ರಲ್ಲ, ವಿಜುವಲ್ ನಡೀತಾ ಇದೆ, ಒಂದ್ಸಲ ಅದು ಕಿರಣ್ ಅವರು ಮಾತಾಡ್ತಾ ಇದ್ದೀರಲ್ಲ, ಇದು ರೆಕಾರ್ಡ್ ಮಾಡೋದು? ಹೌದು. ಹೇಳಿ ಸರ್. ಸರ್ ಈಗ ಏನಂದರೆ ಕಿರಣ್ ಅವರು ನಮಗೆ ಆಲ್ಮೋಸ್ಟ್ ಒಂದು 3-4 ವರ್ಷದಿಂದ ಪರಿಚಯ. ಅದಾದಮೇಲೆ ಈಗ ಸರ್ ನಾವು ಒಂದು ಸಿನಿಮಾ ಮಾಡ್ತಾಯಿದ್ದೀವಿ, ಒಂದು ಲಾಂಚ್ ಹೀಗೆ ನೀವು ಬರಲೇಬೇಕು ಅಂತ ಹೇಳಿದ್ರು. ಇಲ್ಲಿ ಬಂದ ಮೇಲೆ ಇಲ್ಲಿ ನಮಗೆ ಶಾಕ್ ಕೊಡ್ತಿದ್ದಾರೆ, ಇದರಲ್ಲಿ ನೀವು ಮಾಡಲೇಬೇಕು ಅಂತ. ಇಲ್ಲಿ ತನಕ ನಮ್ಮ ಕ್ಯಾರೆಕ್ಟರ್ ಏನು ಇಲ್ಲ, ನಮ್ಮ ಪಾತ್ರ ಏನು, ಹೇಗಿರುತ್ತೆ ಏನು ಅನ್ನೋದು ನಮಗೂ ಕೂಡ ಹೇಳಿಲ್ಲ. ನಮಗೆ ತುಂಬ ಆಲ್ಮೋಸ್ಟ್ 3-4 ವರ್ಷದಿಂದ ಪರಿಚಯ ಆಗಿರೋದ್ರಿಂದ ಅವರು ನಾವು ಮಾಡಲೇಬೇಕು ಅಂತ. ಆಮೇಲೆ ದೇವಯೋಗನು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಬಟ್ ನನಗಂತೂ ಹಂಗೆ ಹೇಳಿದ್ದಾರೆ.
ಆಮೇಲೆ ವೇದ್ ವಿಷಯಕ್ಕೆ ಬಂದರೆ ವೇದು ಕೂಡ ನನಗೆ 3-4 ವರ್ಷದಿಂದ ಪರಿಚಯ. ಈಸ್ ಅ ವೆರಿ ಹಾರ್ಡ್ ವರ್ಕಿಂಗ್ ಗೈ ಆ್ಯಂಡ್ ಅವ್ರಿಗೆ ಮೊದಲು ಹೀರೋ ಆಗಿ ಮಾಡಬೇಕು ಅಂತ ಇಂಡಸ್ಟ್ರಿಗೆ ಎಷ್ಟೋ ಜನ ಬರ್ತಾ ಇರ್ತಾರೆ, ನಾವು ಎಷ್ಟೋ ಕನಸುಗಳು ಇಟ್ಕೊಂಡು ಬರ್ತಾರೆ, ನಾನು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತೇಳಿ. ಎಲ್ಲರಿಗೂ ಅದು ಸಾಧ್ಯ ಆಗಲ್ಲ. ಸೊ ಆ ಒಂದು ಇದರಲ್ಲಿ ಅವರು ಆ ಸಿನಿಮಾ ಹಠನ್ನು ಬಿಟ್ಟಿಲ್ದಿರ ಡೈರೆಕ್ಷನ್ಗಳು ಮಾಡಿಕೊಂಡು ಕೆಲವು ಮೂವೀಸ್ ಮಾಡಿಕೊಂಡು ಸೊ ಒಂದು ಒಳ್ಳೆ ಹೆಸರು ತಗೊಂಡು ಎಡಿಟರ್ ಆಗಿ ಕೂಡ ಸೊ ಈಗ ನಮಗೆ ಆ ಥರ ಪರಿಚಯ ವೇದ್ ಈಗ ಈ ಮೂವಿ ಡೈರೆಕ್ಟರು. ಸೊ ಹಾಗಾಗಿ ದಿಸ್ ಮೂವಿ ಈಗ ಇವ್ರು ಹೇಳ್ದಂಗೆ ಫಸ್ಟ್ ಜೆನ್ಜಿ ಅಂದ ತಕ್ಷಣವೇ ನಾವು ಜೆನ್ಜಿ ಅಂದ ತಕ್ಷಣ ದೇ ಆರ್ ತುಂಬ ಫಾಸ್ಟು ಅದು ಇದು ಅಂತ ಏನಿಲ್ಲ, ದೇ ಆರ್ ವೆರಿ ಎಮೋಷ್ನಲ್ ಅಂತ ಹೇಳ್ತಾರೆ ಗೊತ್ತಾ. ನಮಗಿಂತೂ ಅವರೇ ತುಂಬ ಎಮೋಷ್ನಲ್. ಅದು ಹೇಗೆ ಅಂತಂದರೆ ಜೆನ್ಜಿ ಅಂದ ತಕ್ಷಣ ನಾವು ಏನು ಅನ್ಕೋಬೇಕು ಅಂತಂದರೆ ನಾವೆಲ್ಲ ಏನು ಇಲ್ದಿದ್ದಾಗ ಹುಟ್ಟಿರೋರು, ಏಜ್ ಗೀಜ್ ಗೊತ್ತಾಗ್ಬಿಡುತ್ತೆ, ನಾವು ಜೆನ್ಜಿನೇ ರೀ, ನಾವು ಜೆನ್ಜಿನೇ, ಮೊಬೈಲಲ್ಲೇ ಹುಟ್ಟಿರೋದು ನಾವು. ಹಿಂಗಂದ್ರೆ 2002, 2003 ಆದಮೇಲೆ ಈಗ ಎಲ್ಲ ಮೊಬೈಲ್ಸು ಎಲ್ಲ ಬಂದಿರೋದ್ರಿಂದ ಆಲ್ಮೋಸ್ಟ್ ಈಗ ಬರ್ತಾ ಇರೋ ಕಿಡ್ಸ್ ಎಲ್ಲ ಕೂಡ ಮೊಬೈಲಲ್ಲೇ ಲೈಕ್ ಲೈಫನ್ನ ನೋಡಿಕೊಂಡು ಬರ್ತಾ ಇರೋವಂಥ ಇದು. ಸೊ ಈ ಕಾನ್ಸೆಪ್ಟ್ಸ್ನೆಲ್ಲ ಇಟ್ಕೊಂಡು ಡಿಫ್ರೆಂಟಾಗಿ ಇಲ್ಲಿ ತನಕ ಯಾರೂ ಏನು ತೋರಿಸಿಲ್ಲ. ಅಂದರೆ ಕಾಮಿಡಿಯಾಗಿ ತೋರಿಸಿದ್ದಾರೆ, ಜೆನ್ಜಿಯಲ್ಲಿ ಹುಡುಗಿರು ಹೇಗಿರ್ತಾರೆ ಹುಡುಗರು ಹೇಗಿರ್ತಾರೆ ಅನ್ನೋದು ತೋರಿಸಿದ್ದಾರೆ. ಬಟ್ ಅದರಿಂದ ಹೇಗೆ ಪರಿಣಾಮ ಆಗುತ್ತೆ, ಇಲ್ಲ ಏನು ಒಂದು ಇದಾಗುತ್ತೆ ಅನ್ನೋದು ಅವರು ಮಾಡ್ತಿರೋ ಪ್ರಯತ್ನ ಅದು. ಸೊ ಐ ಥಿಂಕ್ ಇಟ್ ವಿಲ್ ಕಮ್ ಬ್ಯೂಟಿಫುಲ್ಲಿ. ನೀವು ಕ್ವಶನ್ಸ್ ಏನಾದ್ರು ಕೇಳಿದ್ರೆ. ಸರ್ ನೀವು ಡಾಕ್ಟ್ರು ಕೂಡ ಹೌದು. ಸೊ ಸಿನಿಮಾ ಮತ್ತು ಡಾಕ್ಟ್ರು ಅಂದರೆ ನಿಮ್ಮ ಪ್ರೊಫೆಷನಲ್ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಸರ್ ಅದು ನಾನು ತುಂಬ ಸತಿ ಹೇಳಿದ್ದೀನಿ ಆಲ್ರೆಡಿ. ನನ್ನ ಹೆಸರು ಇನ್ನೊಂದು ಸತಿ ಹೇಳ್ತೀನಿ, ಡಾಕ್ಟರ್ ಲೀಲಾ ಮೋಹನ್ ಅಂತ ಹೇಳಿ. ನಿಮ್ಗೆ ಮೋಸ್ಟ್ಲಿ ಗೊತ್ತಿರತ್ತೆ ಅಂತ ಅನ್ಕೊತೀನಿ. ಸೊ ನಾನು ಅದೇ ಹಾಸ್ಪಿಟಲ್ಲು ಮತ್ತು ನನಗೆ ಪ್ಯಾಷನೇಟ್ ಸರ್. ನಾನಿವಾಗ ನಾವು ಇಷ್ಟ ಅಂತ ಬಂದಮೇಲೆ ನಾವು ಯಾವ ಕೆಲಸ ಕೂಡ ಕಷ್ಟ ಅಂತ ಫೀಲ್ ಆಗಬಾರ್ದು, ನಾವು ಅದನ್ನು ಮಾಡಲೇಬೇಕು ಅಂತ ಅನಿಸುತ್ತೆ ನನಗೆ. ಸೊ ಹಾಗಾಗಿ ಐ ಟ್ರೈ ಟು ಮ್ಯಾನೇಜ್ ಬೋತ್. ಇವತ್ತು ಕೂಡ ಈಗ ನನಗೆ ಅಪಾಯಿಂಟ್ಮೆಂಟ್ಸ್ ಇತ್ತು, ಬಟ್ ಅದನ್ನು ನಾಳೆಗೆ ಶೆಡ್ಯೂಲ್ ಮಾಡಿ ನಾನು ಮತ್ತೆ ಈಗ ಬಂದು ಸರ್ ಪರಿಚಯ ಮಾಡ್ಕೊಂಡು ಪಾತ್ರ ಬಗ್ಗೆ ಹಂಟಿಂಗ ಸರಿ. ನಮಸ್ತೆ, ನನ್ನ ಹೆಸರು ದೇವಯ್ಯ. ಸೊ ಈಗಷ್ಟೇ ನನಗೂ ಗೊತ್ತಾಗಿದ್ದು ಈ ಸಿನಿಮಾದಲ್ಲಿ ನಾನು ಪಾರ್ಟ್ ಆಫ್ ದ ಸಿನಿಮಾ ಅಂತ. ಬಟ್ ಏನು ಕ್ಯಾರೆಕ್ಟರ್ಸ್ ಅದೆಲ್ಲ ಏನೂ ಡಿಸ್ಕಷನ್ ಮಾಡಲಿಲ್ಲ. ಬಟ್ ಇವ್ರು ಹೇಳ್ದಂಗೆ ಈ ಒಂದು 2-3 ವರ್ಷದಿಂದ ಹಿಂದೆ ಕಿರಣ್ ಅವರು ಮತ್ತು ವೇದ್ ಅವರೆಲ್ಲ ನಾವು ಪರಿಚಯ ಆಗಿರೋದು. ಆಮೇಲೆ ರೇವನ್ ಸಿನಿಮಾದಲ್ಲಿ ನಾವೆಲ್ಲ ಒನ್ ಆಫ್ ದ ಲೀಡ್ಸ್ ಮಾಡಿರೋದ್ರಿಂದ ತುಂಬ ಹತ್ತಿರದಿಂದ ಕೆಲಸ ಮಾಡಿದ್ದೀವಿ. ಕಿರಣ್ ಆಗಿರ್ಬೋದು ಮತ್ತು ವೇದ್ ಆಗಿರ್ಬೋದು. ಸೊ ಅವ್ರ ಪೊಟೆನ್ಷಿಯಲ್ ಎಲ್ಲ ಮುಂಚೆನೇ ನಮಗೆ ಗೊತ್ತಿತ್ತು. ಆ್ಯಂಡ್ ಪ್ಯಾಷನೇಟ್ ಜನ, ಹೊಸಬರಾದರೂ ಸಿನಿಮಾ ಬಗ್ಗೆ ತುಂಬ ಪ್ಯಾಷನ್ ಇಟ್ಕೊಂಡು ಬಂದಿದ್ದಾರೆ. ಏನಾದರೂ ಒಂದು ಮಾಡಬೇಕು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಮಾಡಬೇಕು, ಸಿನಿಮಾ ಇಂಡಸ್ಟ್ರಿನ ಅಪ್ಗ್ರೇಡ್ ಮಾಡಿ ಒಂದು ಲೆವೆಲ್ಗೆ ತೊಗೊಳ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಬಂದಿದ್ದಾರೆ. ಸೊ ಡೆಫಿನೆಟ್ಲಿ ನನ್ನ ಕೈಲಾಗೋಂಥ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ. ಆಮೇಲೆ ನನ್ನ ಕೈಲಾಗೋಂಥ ಸಪೋರ್ಟ್ ಕೂಡ ನಾನು ಮಾಡೇ ಮಾಡ್ತೀನಿ. ಬಟ್ ಸಿನಿಮಾ ಬಗ್ಗೆ ನೀವು ಎಕ್ಸ್ಟ್ರಾ ಕೇಳಬೇಕಾದ್ರೆ ಸಿನಿಮಾ ಬಗ್ಗೆ ಅಷ್ಟು ನನಗೆ ಐಡಿಯಾ ಇಲ್ಲ. ನಮ್ಗೆ ಇನ್ನೂ ಆ್ಯಕ್ಚುಲಿ ಸಿನಿಮಾ ಬಗ್ಗೆ ಪೂರ್ತಿ ಏನು ಗೊತ್ತಿಲ್ಲ, ಅವರೇ ಹೇಳಬೇಕು ಈಗ. ಸಡನ್ ಸರ್ಪ್ರೈಸ್. ಇಲ್ಲ, ಎಕ್ಸ್ಪೆಕ್ಟೇಷನ್ ತುಂಬ ಇದೆ. ಬಟ್ ಇಲ್ಲಿ ಡಿಸ್ಕಷನ್ ಆಗದಿರೋದ್ರಿಂದ ನನಗೇನು ಗೊತ್ತಿಲ್ಲ ಕ್ಯಾರೆಕ್ಟರ್ಸ್ ಏನಿದೆ. ಅಂದರೆ ಈಗ ಕತೆ ಒನ್ಲೈನ್ ಕತೆನೂ ನಾನು ಕೇಳಿಲ್ಲ ಸರಿಯಾಗಿ. ಸೊ ಹಂಗಾಗಿ ಗೊತ್ತಿಲ್ಲ. ವಿಮೆನ್ ಓರಿಯೆಂಟೆಡ್ ಅಂತ ಗೊತ್ತು. ನನಗೆ ಅದು ಮ್ಯಾಟ್ರ್ ಆಗಲ್ಲ, ವಿಮೆನ್ ಓರಿಯೆಂಟೆಡ್ ಆಗಿದ್ರು ಮೇಲ್ ಆಗಿದ್ರು. ನನ್ನ ಕ್ಯಾರೆಕ್ಟರ್ ಮೇಲೆ ನನಗೆ ಇಂಪಾರ್ಟೆನ್ಸ್ ನನಗೆ ಇರೋದು. ಸೊ ಆ ಥರದೊಂದು ಪಾತ್ರ ನನಗೆ ಅಲೈನ್ಮೆಂಟ್ ಆದರೆ ಡೆಫಿನೆಟ್ಲಿ ಐ ಬಿ ಅ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್.